ನಮಸ್ತೆ ಕರುನಾಡು. ಇವತ್ತು ನಮ್ಮ ಮನೇಲಿ ವಿಶೇಷವಾದ ದಿನ. ಅಲ್ಲ ಹಳ್ಳಿಯ ಪ್ರತಿ ಮನೇಲೂ ವಿಶೇಷವಾದ ದಿನನೇ. ಏನಪ್ಪ ಅದು ಅಂತೀರಾ? ಅಪ್ಪ ದೇವ್ರೆ, ಒಂದು ಹೊತ್ತಿಗೆ ತಿನ್ನಕ್ಕೇನಾದರೂ ಕೊಡಪ್ಪ ಅಂತ ಬೇಡ್ಕೊಳ್ಳೋರಿಗೂ, ದಿನ ಇದನ್ನೇ ಯಾರು ತಿಂತಾರೆ ಅಂತ ಬೇಜಾರು ಮಾಡ್ಕೊಳ್ಳೋರಿಗೂ, ತನಗಿಲ್ಲ ಅಂದರೂ ಪರವಾಗಿಲ್ಲ ಎಲ್ರಿಗೂ ಊಟ ಕೊಟ್ಟಿದ್ರಲ್ಲ ಅವ್ರ ದಿನ ಕಣ್ರಿ, ನಮ್ಮ ರೈತರ ದಿನ. ನನ್ನಪ್ಪನೂ ರೈತಾನೆ. ಓದು ಬರಹ ಇಲ್ಲದೆ ಇದ್ದರೂ ಚಿಕ್ಕ ವಯಸ್ಸಲ್ಲೇ ಬೇಸಾಯ ನಂಬಿ ಓದೋರು. ಎತ್ತಿನ ಹೆಗ್ಲಿಗೆ ನೊಗ ಒರೆಸಿ ಇವರೆಗ್ಲಿಗೆ ಕುಟುಂಬನ ಹೊತ್ಕೊಂಡು ಭೂಮಿಲಿ ಉತ್ತಿ ಬೆಳೆನ ಬಿತ್ತು ಕೈ ತುತ್ತಲ್ಲೇ ಹಸಿವಿನ ಮಾಯ ಮಾಡಿರೋ ಮಾಯಗಾರ. ಇದು ಅಪ್ಪನ ಕತೆ ಆದರೆ ಈಗ ಇನ್ನೊಬ್ರು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಇವರು ಗ್ರೀನ್ ರೆವಲ್ಯೂಷನ್ಗೆ ಫಾದರ್ ಅನ್ನೋ ಸ್ವಾಮಿನಾಥ್ ಸರೂ ಅಲ್ಲ, ವೈಟ್ ರೆವಲ್ಯೂಷನ್ಗೆ ಓನರ್ ಅನ್ನೋ ವರ್ಗೀಸ್ ಸರೂ ಅಲ್ಲ. ಇವರು NYFT ಅನ್ನೋ ಪುಟ್ಟ ಸಂಸ್ಥೆಗೆ ಫೌಂಡರು. ಏನಿದು NYFT ಅನ್ಕೊಂಡ್ರಾ? ನೆಲ್ಮಲೆಯಲ್ಲಿರೋ ಯಂಗೆಸ್ಟ್ ಫಾರ್ಮರ್ ತಿಮ್ಮ ಅಂತ. ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಫಾರ್ಮಿಂಗ್ ಅಲ್ಲ, ಇಷ್ಟಪಟ್ಟು ಮಾಡೋದು ಫಾರ್ಮಿಂಗ್ಗೆ. ಮನೆ ಬಳಕೆಗೆ ಆರ್ಗ್ಯಾನಿಕ್ ಫುಡ್ ಬೆಳಿಬೇಕಂತ ಶುರು ಮಾಡಿದ್ದು ಇವತ್ತು ಅವನ ಕನಸೇ ಫಾರ್ಮಿಂಗಾಗಿ ಬದಲಾಗೋಗಿದೆ. ಇದೆಲ್ಲ ಮಾಡೋಕ್ಕೆ ಇವನು ರಾಕೆಟ್ ಸೈನ್ಸ್ ಏನು ಯೂಸ್ ಮಾಡಿಲ್ಲ. ಇವನಿಗಿರೋ ಅಲ್ಪ ಸ್ವಲ್ಪ ಬುದ್ಧಿಲಿ ಮಳೆ ತಕ್ಕನಂಗೆ ಬೆಳೆ ಹಾಕ್ಕೊಂಡು ಇವತ್ತಿನ ಟೆಕ್ನಾಲಜಿನ ಬಳಕೆ ಮಾಡಿಕೊಂಡು ಅವಶ್ಯವಿರುವಷ್ಟು ಪಾಲನೆ ಪೋಷಣೆ ಮಾಡಿದ್ದಾನೆ ಅಷ್ಟೆ. ಇವನು ಬೇರೆ ಯಾರೂ ಅಲ್ಲ, ನನ್ನಣ್ಣ ನವೀನ. ಇವನಿಗೆ ದೊಡ್ಡ ಮಂದಿ ಥರ ರೆವಲ್ಯೂಷನ್ ಮಾಡಿಲ್ಲ ಅಂದರೂ ರೆಕಗ್ನೈಜೇಷನ್ಗೇನು ಕಮ್ಮಿ ಇಲ್ಲ. ಕಾಮರ್ಸಲ್ಲಿ ಡಬಲ್ ಡಿಗ್ರಿ ಮಾಡಿರೋ ಇವನು ಕಾರ್ಪೊರೇಟ್ರಲ್ಲಿ ಕೀಬೋರ್ಡ್ ಕುಟ್ಕೊಂಡಿರ್ತಾನೆ ಅಂದರೆ ಫಾರ್ಮಿಂಗ್ನ ಹಾಬಿ ಥರ ಶುರು ಮಾಡಿ ಇವತ್ತು ಅದನ್ನೇ ಆಸರೆ ಮಾಡಿಕೊಂಡು ಅದರಲ್ಲೇ ಒಂದು ಸುಂದರ ಬದುಕನ್ನ ಕಟ್ಕೊಂಡಿರೋದು ಖುಷಿ ವಿಚಾರ. ಇನ್ನೊಂದು ವಿಚಾರ ಹೇಳೋದಾದರೆ, ಇವನು ಒಂದೇ ಬೆಳೆ ಹಾಕಿ ದೇವ್ರ ಮೇಲೆ ಭಾರ ಹಾಕಿ ಕೂರ್ತಿರ್ಲಿಲ್ಲ. ಹೂ ಬೆಳೆಯೋದು, ಜೇನು ಸಾಕೋದು, ಹಣ್ಣು ತರಕಾರಿ ಹೀಗೆ ಮಿಶ್ರ ಬೇಸಾಯ ಪದ್ಧತಿ ಮಾಡಿದ್ರಿಂದ ಲಾಭ ಜಾಸ್ತಿ, ನಷ್ಟ ಕಡಿಮೆ. ಇದನ್ನೆಲ್ಲ ಇವನು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡಿಕೊಂಡೇ ಮಾಡ್ತಿರೋದು. ಇದನ್ನ ಗುರುತಿಸಿ ಅವನಿಗೆ ಗ್ರಾಮೀಣ ಮಟ್ಟದಲ್ಲಿ ಪ್ರಶಂಸೆ ಕೂಡ ಸಿಕ್ಕಿದೆ. ಇದು ಎಷ್ಟೋ ಜನ ಯೂಸ್ಗೆ ಇನ್ಸ್ಪೈರ್ ಕೂಡ ಆಗಿದೆ. ನಮ್ಮ ಲಿಮಿಟ್ನ ನಾವೇ ಯಾವತ್ತೂ ಫಿಕ್ಸ್ ಮಾಡ್ಕೋಬಾರ್ದು. ಯಾರು ಗೊತ್ತಿತ್ತು 15,000ದಲ್ಲಿ ಧೀರುಭಾಯಿ ಅಂಬಾನಿ ರಿಲಯನ್ಸ್ ಕಂಪ್ನಿ ಕಟ್ತಾರೆ ಅಂತ? ಶುರು ಮಾಡೋಕ್ಕೆ ಮನ್ಸು ಮಾಡಬೇಕು ಅಷ್ಟೇ. ರೈತರಿಗೆ ಎತ್ತ ತಾಯಿ ಜೀವ ಕೊಟ್ಟರೆ ಭೂಮಿ ತಾಯಿ ಜೀವನನೇ ಕೊಡ್ತಾಳೆ. ರೈತರ ಖುಷಿ ದುಃಖ ಎಲ್ಲನೂ ಕೃಷಿನೇ ಆಗಿರುತ್ತೆ. ಅದಕ್ಕೋಸ್ಕರ ಪ್ರೀತಿ ಅಣ್ಣನಿಗೆ ಹಾಗೂ ವಿಡಿಯೋ ನೋಡ್ತಿರೋ ಎಲ್ಲ ರೈತರಿಗೂ ರೈತರ ದಿನದ ಶುಭಾಶಯಗಳು. ಬಾಯ್ ಬಾಯ್, ಲವ್ ಯು ಆಲ್.